ಸಿ ಇ ಟಿ ಬರ್ತಾ ಇದೆಯಾ ಇಲ್ವಾ? ಮತ್ತೊಂದು ಟಿ ಇ ಟಿ ಆಗುತ್ತಾ? ಸರ್ಕಾರದ ಹೊಸ ಅಪ್ಡೇಟ್ ನೋಡಿದ ಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ನೀವು ಈಗ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು? ತಪ್ಪಾಗಿ ಪ್ರಿಪೇರ್ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇದೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋನ ನೋಡಿ. ಹಲೋ, ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆ ನಮ್ಮ ಚಾನಲ್ ಆನಂದ್ ಸ್ಟಡಿ ಹಬ್ಗೆ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿ ಇ ಟಿನ ಅಥವಾ ಟಿ ಇ ಟಿನ ಬಗ್ಗೆ ಸರ್ಕಾರದ ಇತ್ತೀಚಿನ ಮಾಹಿತಿ ಏನು ಅನ್ನೋದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಹಾಗೆ ನೀವು ಈಗ ಯಾವ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೂ ಕ್ಲಿಯರ್ ಗೈಡೆನ್ಸ್ ಕೊಡ್ತೀವಿ. ಸೊ ಮೊದಲು ಒಂದು ಬೇಸಿಕ್ ಡಿಫ್ರೆನ್ಸ್ ಕ್ಲಿಯರ್ ಆಗಬೇಕು. ಟಿ ಇ ಟಿ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ನಿಮಗೆ ಗೊತ್ತಿರೋ ಹಾಗೆ ಇದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್, ಅಂದರೆ ಟೀಚರ್ ಆಗೋಕ್ಕೆ ಅರ್ಹತೆ ಪಡೆಯೋದಷ್ಟೇ. ಇದರಲ್ಲಿ ನೀವು ಪಡೆದಿರುವ ಅಂಕದಲ್ಲಿ ಓನ್ಲಿ 20% ಮಾತ್ರ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಫೈನಲ್ ಸೆಲೆಕ್ಷನಲ್ಲಿ. ಮತ್ತು ಸಿ ಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಇದು ರಿಕ್ರೂಟ್ಮೆಂಟ್ ಎಕ್ಸಾಮ್, ಡೈರೆಕ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಇದರಲ್ಲಿ ನೀವು ಗಳಿಸಿರೋ ಅಂಕದಲ್ಲಿ 70% ಕನ್ಸಿಡರ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಟಿ ಇ ಟಿ ಅಂದರೆ ಎಲಿಜಿಬಿಲಿಟಿ, ಸಿ ಇ ಟಿ ಅಂದರೆ ಸೆಲೆಕ್ಷನ್. ಈ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಕನ್ಫ್ಯೂಷನ್ ಆಗೋದು ನಾರ್ಮಲ್. ಈಗ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಂದರೆ, ಕೆಲವರು ತಮ್ಮ ವಿಡಿಯೋಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮೊದಲು ಸಿ ಇ ಟಿ ಎಕ್ಸಾಮ್ ಆಗುತ್ತೆ ಅಂತ, ಮತ್ತು ಕೆಲವರು ಏನು ಹೇಳ್ತಾ ಇದ್ದಾರೆ ಮತ್ತೊಂದು ಟಿ ಇ ಟಿ ಆಗುತ್ತಂತೆ. ಬಟ್ ಸರ್ಕಾರ ಕಡೆಯಿಂದ ಯಾವುದೇ ಆಫಿಷಿಯಲ್ ಕ್ಲಾರಿಟಿ ಇನ್ನೂ ಫುಲ್ ಕ್ಲಿಯರ್ ಆಗಿಲ್ಲ ಅನ್ನೋದೇ ರಿಯಾಲಿಟಿ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ಸ್ಟೂಡೆಂಟಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ರಾಂಗ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಅಭ್ಯರ್ಥಿಗಳು ಓದೋದನ್ನೇ ಬಿಟ್ಬಿಟ್ಟಿದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಮೇನ್ ಕ್ವಶನ್ ನಾವು ಏನು ಮಾಡಬೇಕಂದ್ರೆ, ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ನಮ್ಮ ಬೆಸ್ಟ್ ಪ್ಲ್ಯಾನ್ ಏನು? ಅಭ್ಯರ್ಥಿಗಳಲ್ಲಿ ನನ್ನ ಹಾನೆಸ್ಟ್ ಸಲಹೆ ಏನಂದರೆ, ನೀವು ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಏಕೆಂದರೆ ಕರ್ನಾಟಕ ಟಿ ಇ ಟಿಯಲ್ಲಿ ಮತ್ತು ಬೇರೆ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಿಲೆಬಸ್ ಒಂದೇ ಇರೋದರಿಂದ, ಸಿ ಇ ಟಿಯಲ್ಲಿ ಸೈಕಾಲಜಿ ಇದೆ, ಟಿ ಇ ಟಿಯಲ್ಲೂ ಇದೆ. ಸಿ ಇ ಟಿಯಲ್ಲಿ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಅದೇ ಸೋಷಿಯಲ್ ಸೈನ್ಸ್. ಅದೇ ರೀತಿ ಟಿ ಇ ಟಿ ಎಕ್ಸಾಮಲ್ಲಿ ಆಗಿರ್ಬೋದು, ಎಫ್ ಡಿ ಎಕ್ಸಾಮ್ಗಳಾಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಳಾಗಿರ್ಬೋದು, ಅದರಲ್ಲಿ ಸೈಕಾಲಜಿ ಮಾತ್ರ ಬರಲ್ಲ, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಒಂದೇ ಸಿಲೆಬಸ್ ಇರೋ ಕಾರಣಕ್ಕಾಗಿ ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಸರ್ಕಾರ ಯಾವುದೇ ಕಾಲ್ ಫಾರ್ ಮಾಡಲಿ ಅದು ನಿಮಗೆ ಅನುಕೂಲವಾಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸರ್ಕಾರ ಯಾವಾಗ ಬೇಕಾದರೂ ಸಿಲೆಬಸ್ ಚೇಂಜ್ ಮಾಡ್ಬೋದು, ಪ್ಯಾಟರ್ನ್ ಚೇಂಜ್ ಮಾಡ್ಬೋದು. ಸೊ ಸೇಫರ್ ಸೈಡ್ ಆಗಿ ನೀವು ನಿಮ್ಮ ಪ್ರಿಪ್ರೇಷನ್ ಆಗಿ ಇರೋದು ಉತ್ತಮ. ಪ್ರಿಪ್ರೇಷನ್ ಇಲ್ಲದೆ ವೇಟ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಸೊ ಈಗ ಕ್ಲಿಯರ್ ಆಗಬೇಕು ಏನಂದರೆ, ಕನ್ಫ್ಯೂಷನ್ ಬಿಡಿ, ಊಹಾಪೋಹಗಳಿಗೆ ಅವ್ರೇನಂತಾರೆ ಇವರೇನಂತಾರೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಬಿಡಿ. ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಡೈಲಿ 3 to 4 hours ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಿ, ನೀವು ಮುಂದೆ ಬರ್ತೀರಾ. ಲೇಟ್ ಆಗಬೇಡಿ. ಈಗ ಸ್ಟಾರ್ಟ್ ಮಾಡಿದರೆ ಮಾತ್ರ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಸೊ ಈ ರೀತಿಯ ರಿಯಲ್ ಅಪ್ಡೇಟ್ಸ್ ಆ್ಯಂಡ್ ಸ್ಮಾರ್ಟ್ ಪ್ರಿಪ್ರೇಷನ್ ಟಿಪ್ಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದು ಕ್ಲಾರಿಟಿ ಸಿಗುತ್ತೆ. ಸೊ ಅಭ್ಯರ್ಥಿಗಳೇ, ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳನ್ನು ತರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲನ್ನು ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ.